ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ರಾಜ್ಯ ಸರ್ಕಾರಕ್ಕೆ ಸಮಾವೇಶದ ಹಾರಾಟ, ಪ್ರತಿಪಕ್ಷಗಳಿಗೆ ಬಣಬಡಿದಾಟದ ಜೋರು ಆಟ. ರಾಜ್ಯದ ಜನ ಸಾಯ್ತಾ ಇದ್ದಾರೆ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ. ಸರ್ಕಾರಕ್ಕೆ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ಸಾವನ್ನು ತಪ್ಪಿಸಬೇಕಾಗಿತ್ತು. ಆಗಿರುವ ಲೋಪವನ್ನು ಒಪ್ಪಿಕೊಂಡು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರಕ್ಕೆ ಸಮಾವೇಶ ಮಾಡುವ ಉಮೇದು ಹೆಚ್ಚಾಗಿದೆ. ರಾಜ್ಯದ ಜನರ ಬದುಕು ಮೂರಾಬಟ್ಟೆ ಆಗ್ತಾ ಇದೆ. ಯಾಕೆ ವಿಚಾರನ ಹೇಳ್ತಿದ್ದೀನಿ ಅಂದರೆ, ನೋಡಿ, ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಈಗ 5 ಜನ ಏನು ಬಾಣಂತಿಯರು ಸಾವನ್ನಪ್ಪಿರುವಂಥದ್ದು. ಇದು ರಾಜ್ಯ ಸರ್ಕಾರಕ್ಕೆ ಇದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಅದೇನೋ ರಿಂಗರ್ ಲ್ಯಾಕ್ಟೇಟ್ ಅನ್ನುವಂಥ ಒಂದು ದ್ರಾವಣ ಸೇವನೆಯಿಂದಾಗಿ, ದ್ರಾವಣವನ್ನು ಔಷಧಿಯ ರೂಪದಲ್ಲಿ ಕೊಟ್ಟ ಪರಿಣಾಮವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ವರದಿ ಈಗ ಬಹಿರಂಗಗೊಂಡಿದೆ. ಪಶ್ಚಿಮ ಬಂಗಾಳದಿಂದ ಬಂದಂಥ ಒಂದು ದ್ರಾವಣ ಅಂತ ಇದನ್ನು ಬ್ಲಾಕ್ ಪಟ್ಟಿಗೆ ಸೇರಿಸಲಾಗಿದೆ. ಹಾಗಿದ್ರೆ ಗೊತ್ತಿದ್ರೂ ಕೂಡ ಈ ವಿಚಾರದಲ್ಲಿ ಯಾಕೆ ಅತ್ಯಂತ ಗಂಭೀರವಾಗಿ ರಾಜ್ಯ ಸರ್ಕಾರ ನಿಲುವನ್ನು ತೆಗೆದುಕೊಳ್ಳಲಿಲ್ಲ? 5 ತಿಂಗಳ ಹಿಂದೆ ಈ ಒಂದು ಡ್ರಗ್ಗೆ ಇದು ಕಳಪೆ ಮಟ್ಟದಲ್ಲಿ ಕೂಡಿದೆ ಅಂತೇಳಿ ರಾಜ್ಯ ಸರ್ಕಾರ ಒಂದು ಡ್ರಗ್ ಡಿಪಾರ್ಟ್ಮೆಂಟು ಇದನ್ನು ತೆಗೆದುಕೊಳ್ಬೇಡಿ ಅಂತೇಳಿ ಸ್ಟಾಪ್ ಮಾಡಿತ್ತು. ಆದಾಗ್ಯೂ ಕೂಡ ಈ ಕಂಪನಿ ನ್ಯಾಯಾಲಯದ ಪರ್ಮಿಷನ್ ತೆಗೆದುಕೊಂಡು ಮತ್ತೆ ಸರಬರಾಜು ಮಾಡಿದೆಯಂತೆ. ರಾಜ್ಯ ಸರ್ಕಾರ ಎಡಬಿದ್ದೆಲ್ಲಿ? ಇದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಈ ಒಂದು ರಿಂಗರ್ ಲ್ಯಾಕ್ಟೇಟ್ ಅನ್ನುವಂಥ ಈ ದ್ರಾವಣ ಅಪಾಯಕಾರಿಯಾಗಿದೆ ಅಂತೇಳಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಅದು ಸರಬರಾಜು ಆಗದಂತೆ ನೋಡಿಕೊಳ್ಬೇಕಾಗಿತ್ತು. ಅಲ್ಲಿ ಸರ್ಕಾರದ ವಿಫಲತೆ ಆಗಿದೆ. ಜನ ಯಾಕೆ ಆಸ್ಪತ್ರೆಗಳಿಗೆ ಹೋಗ್ತಾರೆ? ಸರ್ಕಾರಿ ಆಸ್ಪತ್ರೆಗಳಿಗೆ ಯಾಕೆ ಹೋಗ್ತಾರೆ ಅಂತಂದರೆ, ಅಲ್ಲಿ ಉಚಿತವಾಗಿ ಆರೋಗ್ಯ ಚಿಕಿತ್ಸೆ ಸಿಗುತ್ತೆ, ಖರ್ಚಾಗೋದಿಲ್ಲ, ಒಳ್ಳೆ ಗುಣಮಟ್ಟ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಸಾಯ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಈ ಚಿಕಿತ್ಸೆಯನ್ನು ಪಡೆದು ಅಂತಂದರೆ ಇದು ವ್ಯವಸ್ಥೆ ಮಾಡಿದ ಕೊಲೆ ಅಂತ ಯಾಕೆ ಹೇಳಬಾರ್ದು? ಸರ್ಕಾರ ಈ ಜವಾಬ್ದಾರಿನ ಹೊರಲೇಬೇಕಾಗಿದೆ. ರಾಜ್ಯದ ಆಡಳಿತವನ್ನು ನಡೆಸುವವರಿಗೆ ಏನಾಗಿದೆ? ಜಾತ್ರೆಗಳು, ಸಮಾವೇಶಗಳ ಭರ್ಜರಿ ಮೇಲಾಟದಲ್ಲಿ ಮುಳುಗಿದ್ದಾರೆ. ಜನ ಬೀದಿಯಲ್ಲಿ ಸಾಯ್ತಾ ಇದ್ದಾರೆ. ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಇಲ್ವಾ ಅಂತೇಳಿ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಂದಮ್ಮಗಳು ಅನಾಥವಾಗಿದ್ದಾವೆ. ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಲೇಬೇಕಾಗಿರುವಂಥ ವಿಚಾರ ಇದು. ಜನರ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಬೇಕಾಗಿದೆ ಆರೋಗ್ಯ ಇಲಾಖೆ. ಈ ರಾಜ್ಯದಲ್ಲಿರುವಂಥ ಆಸ್ಪತ್ರೆಗಳ ಸ್ಥಿತಿಗತಿ ಏನಿದೆ? ಆಸ್ಪತ್ರೆಗಳಲ್ಲಿ ಕೊಡಲಾಗ್ತಿರುವಂಥ ಔಷಧೋಪಕರಣಗಳು, ಔಷಧಿಗಳು ಯಾವ ಗುಣಮಟ್ಟವನ್ನು ಕೂಡಿವೆ ಅದನ್ನು ಬಹಿರಂಗಪಡಿಸಬೇಕು ರಾಜ್ಯ ಸರ್ಕಾರ. ಸರ್ಕಾರಕ್ಕೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಇವತ್ತೇನೋ ಕ್ಯಾಬಿನೆಟ್ ಮೀಟಿಂಗಲ್ಲಿ ವೈದ್ಯಕೀಯ ಸರಬರಾಜು ಮಾಡುವಂಥ ಡಿಪಾರ್ಟ್ಮೆಂಟನ್ನು ಮತ್ತು ವೈದ್ಯಕೀಯ ಇಲಾಖೆಯನ್ನು ಮರ್ಜ್ ಮಾಡ್ತೀವಿ, ಇದರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ, ತನಿಖೆಗೆ ಆದೇಶ ಕೊಡ್ತೀವಿ ಅಂತೇಳಿ ಕ್ಯಾಬಿನೆಟ್ನಲ್ಲಿ ಮಾತಾಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಮಾತಾಡಿದರೆ ಸಾಲದು, ಇದು ಮುಂದೆ ನಡೆಯಬಾರದು. 8 ತಿಂಗಳ ಹಿಂದೆ ದಾವಣಗೆರೆಯಲ್ಲಿ 8ಕ್ಕೂ ಹೆಚ್ಚು ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾವೆ. ಯಾವ ಕಾರಣಕ್ಕೋಸ್ಕರ ಸಾವನ್ನಪ್ಪಿದ್ದಾವೆ? ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇರಬೇಕಲ್ಲ. ಏನಾಗ್ತಾ ಇದೆ? ರಾಜ್ಯದ ಆರೋಗ್ಯ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ? ಅವನ್ಯಾರೋ ಡ್ರಗ್ ಕಂಟ್ರೋಲರ್ ಉಮೇಶ್ ಅನ್ನೋನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿದ ಕ್ಷಣ ಆರೋಗ್ಯ ಇಲಾಖೆಯಲ್ಲಿ ಎಲ್ಲವೂ ಸರಿ ಆಯ್ತಾ? ರಾಜ್ಯದಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿ ಎಲ್ಲವೂ ಸರಿಯಾಗಿದೆಯಾ? ಇತ್ತೀಚೆಗೆ ತಾನೇ ಬೆಂಗಳೂರಿನ ಬೋರಿಂಗ್ ಹಾಸ್ಪಿಟ್ಲಿಗೆ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಲೋಕಾಯುಕ್ತರು ದಾಳಿ ಮಾಡಿ ಅಲ್ಲಿನ ಸ್ಥಿತಿ, ಅಲ್ಲಿನ ಅವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ಬಹಿರಂಗಪಡಿಸಿದರು. ಈಗಲೂ ಕೂಡ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟರೆ ಅಲ್ಲಿಯ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಒಂದು ವೇಳೆ ಏನಾದರೂ ಈ ಥರದ್ದು ಅಪಾಯಕಾರಿ ರಿಂಗರ್ ಲ್ಯಾಕ್ಟೇಟ್ ದ್ರಾವಣ
ಸರಬರಾಜು ಆಗಿದ್ದರೆ ಮಿಸ್ ಆಗಿ ಅದನ್ನು ತಡೆಗಟ್ಟುವ ಕೆಲಸವನ್ನು ರಾಜ್ಯದ ಆರೋಗ್ಯ ಸಚಿವರು ಮಾಡಬೇಕು. ಆಮೇಲೆ ಆಸ್ಪತ್ರೆಗಳ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕಾಗಿದೆ. ಡಾಕ್ಟರ್ ವಸುಂಧರಾ ಭೂಪತಿ ಅವರನ್ನು ಇತ್ತೀಚೆಗೆ ಸಂದರ್ಶನ ಮಾಡಿದಾಗ ಅವರು ಬಳ್ಳಾರಿಯ ಆ ಭಾಗದ ಸ್ಥಿತಿಗತಿಯ ಬಗ್ಗೆ ಹೇಳ್ತಾ ಇದ್ರು. ಅವರು ಡಾಕ್ಟರ್ ಆಗಿರೋ ಕಾರಣಕ್ಕೋಸ್ಕರ ಬಾಣಂತಿಯರು ಎಲ್ಲ ಮಹಿಳೆಯರು ಬರ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನೀವು ಹಣ್ಣನ್ನು ತಿನ್ನಬೇಕು, ಪ್ರೆಗ್ನೆಂಟ್ ಆಗಿದ್ದೀರಿ, ನೀವು ಒಳ್ಳೆ ಪೌಷ್ಟಿಕಾಂಶ ಇರುವಂಥ ತರಕಾರಿಯನ್ನು ತಿನ್ನಬೇಕು, ಸೊಪ್ಪನ್ನು ತಿನ್ನಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರಂತೆ ಆ ಮಹಿಳೆ, ಮೇಡಮ್ ನಮಗೆ ಹುಣಸೆ ಹಣ್ಣು ಬಿಟ್ಟರೆ ಬೇರೆ ಯಾವ ಹಣ್ಣು ಗೊತ್ತಿಲ್ಲ ಅಂತ. ಈ ಒಂದು ಮಾತು ಸಾಕು ರಾಜ್ಯದ ದಮನಿತರ ಬಡವರ ಬದುಕು ಎಷ್ಟು ನಿಕೃಷ್ಟವಾಗಿದೆ ಅಂತ. ಹುಣಸೆ ಹಣ್ಣು ಬಿಟ್ಟರೆ ನಮಗೆ ಯಾವ ಹಣ್ಣು ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತಂದರೆ ಆ ಜನರಿಗೆ ನಿಜವಾಗಿಯೂ ಮೂಲಭೂತ ಸೌಲಭ್ಯಗಳು ಸಿಕ್ಕಿದವ, ಒಳ್ಳೆಯ ಆಹಾರ ಸಿಗ್ತಾ ಇದೆಯಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅನುದಾನವನ್ನು ಬಿಡುಗಡೆ ಮಾಡ್ತೀರಿ. ಆ ಮಹಿಳೆಯರಿಗೆ ನೀವು ಕೊಟ್ಟಂಥ ಮೊಟ್ಟೆ, ಪೌಷ್ಟಿಕಾಂಶ, ಕಾಳುಗಳು ಎಲ್ಲವೂ ಕೂಡ ಗುಣಮಟ್ಟದಲ್ಲಿ ತಲುಪ್ತಾ ಇದೆಯಾ? ಮೊಟ್ಟೆ ಕಳ್ತನ ಮಾಡ್ತಾರೆ, ಧಾನ್ಯಗಳನ್ನು ಕಳ್ತನ ಮಾಡ್ತಾರೆ, ಅದರಲ್ಲೂ ಕೂಡ ಕಳಪೆ. ಇನ್ನಾದರೂ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ತುಂಬ ಗಮನವನ್ನು ಹರಿಸಬೇಕಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದ, ರಕ್ತಹೀನತೆಯ ಕೊರತೆಯಿಂದ, ಬೇರೆ ಬೇರೆ ಸಮಸ್ಯೆಗಳಿಂದ ಮಹಿಳೆಯರು ಬಳಲ್ತಾ ಇದ್ದಾರೆ. ಅವರಿಗೆ ಸರಿಯಾದ ಆಹಾರ, ಸರಿಯಾದ ಹಣ್ಣು ಅಥವಾ ತರಕಾರಿ ಇವೆಲ್ಲವೂ ಸಿಗೋ ರೀತಿಯಲ್ಲಿ ಸರ್ಕಾರ, ಸಂಬಂಧಪಟ್ಟ ಇಲಾಖೆ ನೋಡ್ಕೊಳ್ಬೇಕಾಗಿದೆ. ಕೋಟಿಗಟ್ಟಲೆ ಹಣವನ್ನು ನೀವು ಬಿಡುಗಡೆ ಮಾಡಿದ್ದೀವಿ, ಕೊಟ್ಟಿದ್ದೀವಿ ಅಂತೇಳಿ ಭಾಷಣಗಳಲ್ಲಿ ಬಿಗಿಯೋದಲ್ಲ. ಮುಖ್ಯಮಂತ್ರಿಗಳೇ, ಸಚಿವರೇ, ಈ ರಾಜ್ಯದ ಹೆಣ್ಣು ಮಕ್ಕಳ ಬದುಕಿನ ಪ್ರಶ್ನೆ ಇದು. ಹಾಗಿದ್ರೆ ಈ ಹೆಣ್ಣು ಮಕ್ಕಳ ಸಾವಿಗೆ ಹೊಣೆ ಯಾರು? ರಾಜ್ಯದ ಆರೋಗ್ಯ ಇಲಾಖೆಯ? ಯಾರು ಹೊಣೆ? ಈ ವಿಚಾರದಲ್ಲಿ ನೀವು ಸಮಾವೇಶ, ಬಣ ಬಡಿದಾಟವನ್ನು ಬಿಟ್ಟು ಪ್ರತಿಪಕ್ಷಗಳು ಈ ವಿಚಾರವನ್ನು ತೆಗೆದುಕೊಂಡು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಬೇಕಾಗಿತ್ತು. ಮಹಿಳೆಯರು ಸಾಯ್ತಾ ಇದ್ದಾರೆ, ಬಾಣಂತಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲ ಅಂತೇಳಿ ಸರ್ಕಾರ ಅದೇನೋ ಸಮಾವೇಶ, ಕುರ್ಚಿ ಕಾದಾಟ ಅಂತ ಮುಳುಗಿದೆ. ಅವೆಲ್ಲವನ್ನು ಬಿಟ್ಟು ಜನರು ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಮಹಿಳೆಯರ ಬದುಕನ್ನು ಕಾಪಾಡುವ, ನವಜಾತ ಶಿಶುಗಳ ಬದುಕನ್ನು ಪೋಷಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಭಾಷಣಗಳಲ್ಲಿ, ಅಂಕಿಅಂಶಗಳಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅನ್ನೋದಲ್ಲ, ಅದು ಅನುಷ್ಠಾನಕ್ಕೆ ಬರಬೇಕು. ರಾಜ್ಯದ ಆಸ್ಪತ್ರೆಗಳಿಗೆ ಹೋದರೆ ಸಾವಾಗಬಾರ್ದು, ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಪಡ್ಕೊಂಡುವಪ್ಪ, ಚೆನ್ನಾಗಿದೆ ವ್ಯವಸ್ಥೆ ಅಂತ ಹೇಳಬೇಕು. ಹಾಳು ಕೊಂಪೆಗಳ ರೀತಿ ಆಸ್ಪತ್ರೆಗಳಿದ್ದಾವೆ, ಅದನ್ನು ಬದಲಾಯಿಸಲಿ. ಇಲ್ಲ ಅಂದರೆ ವ್ಯವಸ್ಥೆ ನಿಮ್ಮ ವಿರುದ್ಧ ತಿರುಗಿ ಬೀಳುತ್ತೆ. ಈ ಎಲ್ಲ ಕೊಲೆಗೆ ನೀವೇ ನೇರವಾಗಿ ಕಾರಣಕರ್ತರಾಗ್ತೀರಿ. ಇದು ಕೊಲೆಯೇ. ಇದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಕಳಪೆ ದ್ರಾವಣವನ್ನು ಪಡೆದುಕೊಂಡು ಸಾಯ್ತಾರೆ ಅಂತಂದರೆ ಇದು ಸಾವಲ್ಲ, ಇದು ಕೊಲೆ. ಇನ್ನಾದರೂ ಈ ಸಾವು ನಿಲ್ಲಲಿ, ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ಬರಲಿ ಅನ್ನುವ ಆಶಯದೊಂದಿಗೆ, ಆಗ್ರಹದೊಂದಿಗೆ ಸರ್ಕಾರಕ್ಕೆ ಇಂಥದ್ದೊಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ರಾಜ್ಯದ ಜನ ರೊಚ್ಚಿಗಳಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. Ashwavega English News coming soon. Your channel, your voice, your trust.